22ರಿಂದ ಸಾಮಾಜಿಕ ಶೈಕ್ಷಣಿಕ ಜಾತಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನೀವೆಲ್ಲರೂ ಕೂಡ ಬರೆಯುವಾಗ ಯಾವುದೇ ಆಗಲಿ, ಯಾರೇ ಜಾತಿ ಆಗಲಿ, ಆಯಾ ಜಾತಿಯವರು ಹೆಸರು ಹೇಳಬೇಕು, ಧರ್ಮ ಹೇಳಬೇಕು. ಮತ್ತು ನೀವು ಈ ಕುರುಬರಲ್ಲಿ ಅನೇಕ ಜಾತಿಗಳಿದ್ದಾವೆ. ಕಾಡು ಕುರುಬ, ಜೇನು ಕುರುಬ, ಬೆಟ್ಟ ಕುರುಬ, ಆಲ್ಮತ, ಗೊಂಡ ಕುರುಬ, ಹಿಂಗೆಲ್ಲ ಅವೆಲ್ಲ ಬರೆಯೋಕೆ ಹೋಗ್ಬೇಡಿ, ಬರೀ ಕುರುಬ ಅಂತ ಬರೀರಿ ಸಾಕು. ಆಮೇಲೆ ಭಾಳ ಈ ದೊಡ್ಡಸ್ತಿಗೆಗೋಸ್ಕರ ಹಾಲು ಮತ ಅಂತ ಹೇಳ್ಕೊಳ್ಳೋದು ಏನೋ ನನಗೆ ಅರ್ಥನೇ ಆಗೋದಿಲ್ಲ. ಕುರುಬ ಅಂತಂದರೆ ಕುರಿಕಾಯೋರು ಅಂತ, ನಮ್ಮ ವೃತ್ತಿ ಕುರಿಕಾಯೋದು. ಕುರುಬ ಅಂತ ಬರ್ಕೊಳ್ಳಿ, ಅದನ್ನೆಲ್ಲ ಹಾಲು ಮತ, ಗೋಂಡ ಸಮಾಜ ಅವೆಲ್ಲ ಬರ್ಕೊಳಕ್ಕೆ ಹೋಗ್ಬಿಡಿ. ಈಗ ಗೋಂಡ ಅಫ್ಕೋರ್ಸ್ ಅವರು ಎಷ್ಟಿಗೆ ಬರ್ತಾರೆ, ಅವ್ರು ಬರ್ಕಂದ್ರೆ ಬರ್ಕೊಳ್ಳಿ. ಈ ಇಲ್ಲ, 2 ಜಿಲ್ಲೆ, ಬೀದರ್ ಮತ್ತು ಗುಲ್ಬರ್ಗ. ಇನ್ನು ಮೂರು ಜಿಲ್ಲೆಯವ್ರನ್ನೂ ಕೂಡ ನಾನು ರಾಯಚೂರಿನಲ್ಲೂ ಇದ್ದಾರೆ, ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಇದ್ದಾರೆ. ಅವನ್ನೆಲ್ಲ ಶಿಫಾರಸು ಮಾಡಿದ್ದೀನಿ ನಾನು. ಇವರೆಲ್ಲರೂ ಕೂಡ ಕುರುಬರು, ಗೊಂಡರು ಕುರುಬರೇ ಅಂತ ಶಿಫಾರಸು ಮಾಡಿದ್ದೀನಿ. ಅದೇನೇ ಇರಲಿ, ನೀವು ಜಾತಿ ಬರೆಯುವಾಗ ಕುರುಬ ಅಂತ ಬರೀರಿ ಅಷ್ಟೇ, ಗೊತ್ತಾಯ್ತಾ? ಈ ಜಾತಿ ವ್ಯವಸ್ಥೆಗೂ ಈ ನಮ್ಮದು ಬರೀ ಇದು ಜಾತಿ ಇದಲ್ಲ, ಇದು ಬರೀ ಜಾತಿ ಒಂದು ಭಾಗ ಅಷ್ಟೇ. ಆದರೆ ಪ್ರತಿ ಜಾತಿನಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನು, ಆರ್ಥಿಕವಾಗಿ ನಿಮ್ಮ ಪರಿಸ್ಥಿತಿ ಏನು, ಸಾಮಾಜಿಕವಾಗಿ ನಿಮ್ಮ ಪರಿಸ್ಥಿತಿ ಏನು, ಶೈಕ್ಷಣಿಕವಾಗಿ ನಿಮ್ಮ ಪರಿಸ್ಥಿತಿ ಏನು, ಔದ್ಯೋಗಿಕವಾಗಿ ನಿಮ್ಮ ಪರಿಸ್ಥಿತಿ ಏನು, ನಿಮಗೆ ಜಮೀನು ಇದೆಯಾ ಇಲ್ವಾ, ಉದ್ಯೋಗದಲ್ಲಿದ್ದೀರಾ ಇಲ್ವಾ, ಕೂಲಿ ಮಾಡ್ತಾ ಇದ್ದೀರಾ ಇಲ್ವಾ, ಇದು ಗೊತ್ತಾಗಬೇಕಲ್ಲ ಸರ್ಕಾರಕ್ಕೆ, ಪ್ರತಿಯೊಬ್ಬರದು ಗೊತ್ತಾಗಬೇಕಲ್ಲ. ಇದು ಗೊತ್ತಾಗದಿದ್ರೆ ಕಾರ್ಯಕ್ರಮ ಹೆಂಗೆ ಮಾಡೋದು? ಈಗ ನಾನು 5 ಗ್ಯಾರಂಟಿಗಳನ್ನು ಮಾಡಿದ್ದೀನಿ, 5 ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀನಿ. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವ ನಿಧಿ 5 ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ. ಯಾಕೆ ಮಾಡಿದೆ ಇವನ್ನ ಅಂತಂದರೆ, ಅಸಮಾನತೆ ಹೋಗಬೇಕು, ಎಲ್ರಿಗೂ ಶಕ್ತಿ ಬರಬೇಕು. ಈಗ ನಿಮಗೆ ಮಧ್ಯವರ್ತಿಗಳ ಕಾಟ ಇಲ್ಲ, ಈಗ ಮಧ್ಯವರ್ತಿಗಳ ಕಾಟ ಇಲ್ಲ. 2,000 ರೂಪಾಯಿ ನೇರವಾಗಿ ನಿಮ್ಮ ಅಕೌಂಟಿಗೆ ಬಂದ್ಬಿಡ್ತದೆ. ಮಹಿಳಾ ಅಧ್ಯಕ್ಷಿಣಿಯರು ಅಲ್ಲ ಯಜಮಾನರು 2,000 ರೂಪಾಯಿ ನಿಮ್ಮ ಅಕೌಂಟಿಗೆ ಬಂದ್ಬಿಡ್ತದೆ. ನೀವೆಲ್ಲರೂ ಕೂಡ ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ಬೋದು. ನನ್ನ ಹೆಂಡ್ತಿನೂ ಓಡಾಡ್ಬೋದು, ರೇವಣ್ಣ ಹೆಂಡ್ತಿನೂ ಓಡಾಡ್ಬೋದು, ಇವ್ರ ಹೆಂಡ್ತಿನೂ ಓಡಾಡ್ಬೋದು, GS ಪಾಟೀಲ್ ಹೆಂಡ್ತಿನೂ ಓಡಾಡ್ಬೋದು. ಎಲ್ಲರಿಗೂ ಫ್ರೀ. ಅದಕ್ಕೆ 500 ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಪ್ರವಾಸ ಮಾಡಿದ್ದಾರೆ. ಇದಕ್ಕೋಸ್ಕರ ಯಾಕೆ ಮಾಡಿದೆ ಅಂತಂದರೆ, ಸಮಾನತೆ ದಾರಿಗೂ ಬರಬೇಕಲ್ಲ, ಸಮಾನತೆ ಬರಬೇಕಲ್ಲ, ಎಲ್ರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕಲ್ಲ. ಇದು ಬರಲಿಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ಮಾಡಿರೋದು. ಇದರಿಂದ ಏನು ಉಪಯೋಗ ಆಗಿದೆ ಅಂತಂದರೆ, ಕರ್ನಾಟಕ ಈ ಇದೆಂಥದ್ದು ಪರ್ ಕ್ಯಾಪಿಟ ಇನ್ಕಮ್ ತಲಾ ಆದಾಯ ಕರ್ನಾಟಕ ನಂಬರ್ 1 ಇನ್ ದಿ ಕಂಟ್ರಿ. ನಂಬರ್ 1 ಕೋನ್ ರೆಡ್ಡಿ, ನಂಬರ್ 1. ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಬಡವರು, ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರು, ಎಲ್ಲ ಪಾರ್ಟಿಯವರು, ಏನು BJPಲಿರೋರು ಕೊಡಲು ನಾವು, JDSನಲ್ಲಿರೋರು ಕೊಡಲು ನಾವು, ಅಲ್ಲಿರೋ ಬಡವರಿಗೂ ಕೊಡ್ತೀವಿ, ಕಾಂಗ್ರೆಸ್ನಲ್ಲಿರೋ ಬಡವರಿಗೂ ಕೊಡ್ತೀವಿ,
ಬಿಜೆಪಿಲಿರೋ ಬಡವರಿಗೂ ಕೊಡ್ತೀವಿ. ಸುಮಾರು 1,00,000 ಕೋಟಿ ರೂಪಾಯಿಗಳನ್ನು ಸರ್ಕಾರ ಖರ್ಚು ಮಾಡಿದೆ ಈ ಕಾರ್ಯಕ್ರಮಗಳಿಗೆ. ಇನ್ನೇನಾಗಿದೆ ಅಂತಂದ್ರೆ ಉಪಯೋಗ, ಈ ಬೆಂಗಳೂರಿನಲ್ಲಿ ಮಹಿಳೆಯರಿಗೆ ಉದ್ಯೋಗ ಸಿಕ್ಕಿರ್ತಕ್ಕಂಥದ್ದು 23%. ಹುಬ್ಬಳ್ಳಿ ಧಾರವಾಡದಲ್ಲಿ 21%. ಇದು ಉದ್ಯೋಗ ಹೆಚ್ಚಾಗಿದೆ. ಈಗ ಇದಾಗಬೇಕೋ ಬೇಡ? ಆಗ್ಬೇಕೋ ಬೇಡವೇನ್ರಿ? ಆದರೆ ಕೆಲವರು ವಿರೋಧ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ನೀವೆಲ್ಲ ಅವ್ರ ಸಮಕ್ಕೆ ಬಂದ್ಬಿಡ್ತೀರಿ ಅಂತ ಭಯ, ನಿಮ್ಮ ಮಾತು ಕೇಳಲ್ಲ ಅಂತ ಭಯ, ಅವ್ರ ಮಾತು ಕೇಳಲ್ಲ ಅಂತ. ಅವ್ರಿಗೆ ಆರ್ಥಿಕವಾಗಿ ನೀವು ಸಾಮಾಜಿಕವಾಗಿ ಶಕ್ತಿ ಬಂದ್ಬಿಟ್ರೆ ನೀವು ಯಾರ ಮಾತು ಕೇಳ್ತೀವಿ? ಈಗೇನು ಮಾಡ್ತಾ ಇದ್ದೀವಿ ನಾವು ನಿಮ್ಗೆ ಗೊತ್ತಾ? ಇಲ್ಲಿರ್ತಕ್ಕಂಥ ಬಡವ ಬಂದರೆ ಅವನಿಗೆ ಬುದ್ಧಿಸ್ವಾಮಿ ಅಂತೀವಿ ಅಲ್ವಾ? ಹೌದೋ ಇಲ್ವೋ? ಬುದ್ಧಿಸ್ವಾಮಿ ಅಂತೀವಿ. ಮೇಲ್ಜಾತಿಯಲ್ಲಿರ್ತಕ್ಕಂಥ ಬಡವ ಬಂದರೂ ಕೂಡ ಬುದ್ಧಿಸ್ವಾಮಿ ಅಂತೀವಿ. ಅವನ್ನ ಮೇಲ್ಗಡೆ ಕುಳಿಸ್ತೀವಿ ಕರ್ಕೊಂಡು ಹೋಗಿ. ಅದೇ ಒಬ್ಬ ದಲಿತ ಶ್ರೀಮಂತ ಆಗಿದ್ರು ಕೂಡ, ವಿದ್ಯಾವಂತ ಆಗಿದ್ರು ಕೂಡ ಅವನು ಬಂದರೆ ಏಕವಚನದಲ್ಲಿ ಮಾತಾಡಿಸ್ತೀವಿ, ಕೆಳಗಡೆ ಕುಳಿಸ್ತೀವಿ. ಇದು ಗುಲಾಮ್ಗಿರಿಯ ಸಂಕೇತ. ತಿಳ್ಕೋಬೇಕು, ಗುಲಾಮ್ಗಿರಿಯ ಸಂಕೇತ. ಯಾರಿಗೆ ಗುಲಾಮ್ಗಿರಿ ವ್ಯವಸ್ಥೆಯಿಂದ ಹೊರಗಡೆ ಬರಲ್ಲ ಅವರು ಯಾರು ಕೂಡ ಬದಲಾವಣೆಗೆ ಸಜ್ಜಾಗಲ್ಲ. ಗುಲಾಮ್ಗಿರಿಯನ್ನು ಕಿತ್ತೆಸಿಬೇಕು. ಅದಕ್ಕೆ ಸ್ವಾಭಿಮಾನ ಇರಬೇಕು. ಸ್ವಾಭಿಮಾನ, ಈ ಸ್ವಾಭಿಮಾನ ಬರಬೇಕಾದ್ರೆ ನೀವೆಲ್ಲರೂ ಕೂಡ ಶಿಕ್ಷಿತರಾಗಲೇಬೇಕು, ವಿದ್ಯಾವಂತರಾಗಲೇಬೇಕು. ಅದಕ್ಕೆ ನಾರಾಯಣ ಗುರು, ಕೇರಳದ ನಾರಾಯಣ ಗುರು ಏನಂತ ಹೇಳ್ತಾರೆ ಅಂತಂದ್ರೆ, ವಿದ್ಯೆ ಕಲೀರಿ, ಸ್ವತಂತ್ರರಾಗಿರಿ. ವಿದ್ಯೆ ಕಲೀರಿ, ಸ್ವತಂತ್ರರಾಗಿರಿ ಅಂತ ಇಡೀ ಕೇರಳ ತುಂಬ ಕೋಸ್ಟಲ್ ಏರಿಯಾದಲ್ಲಿ ಪ್ರಚಾರ ಮಾಡ್ತಾರೆ. ಹಾಗಾಗಿ ನೀವು ಫಕೀರಪ್ಪನವರು ಸಂಘಟನೆ ಮಾಡಿ 25 ವರ್ಷ ಈಗಾಗಲೇ ಆಗಿದೆ. 2000 ಇಸ್ವಿನಲ್ಲಿ ಆದದ್ದು, 2000 ಇಸ್ವಿನಲ್ಲಿ ಆದದ್ದು ಸಂಘ ಶುರುವಾದದ್ದು 2000. ಈಗ 25 ವರ್ಷ ತುಂಬಿದೆ. 26ನೇ ವರ್ಷಕ್ಕೆ ಕಾಲಿಟ್ಟಿದೆ. ಸಮಾಜ ಆಗೋವರೆಗೂ ಕೂಡ ಇಂಥ ಸಂಘಟನೆ ಇರಲಿ, ಈ ಸಂಘಟನೆಯನ್ನು ಮುಂದೂಡಿಸ್ತಕ್ಕಂಥ ಶಕ್ತಿ ಜನರಿಗೆ ಬರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್.